ಪಶ್ಚಿಮ ಬಂಗಾಳ ಚುನಾವಣೆ ಪಶ್ಚಿಮ ಬಂಗಾಳಕ್ಕಷ್ಟೇ ಸೀಮಿತವಾಗಿಲ್ಲ. ದೇಶದಾದ್ಯಂತ ಕುತೂಹಲ ಇದೆ. 33 ವರ್ಷಗಳ ಕಮ್ಯುನಿಸ್ಟ್ ಆಡಳಿತ, 15 ವರ್ಷಗಳ ತೃಣಮೂಲ ಕಾಂಗ್ರೆಸ್ ಆಡಳಿತ. ಈ ಸಲ ಬಿಜೆಪಿ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನುಡಿದಿದ್ದಾವೆ. ಆ ಎಲ್ಲ ಮತಗಟ್ಟೆ ಸಮೀಕ್ಷೆಗಳಿಗೆ ಅಗ್ನಿ ಪರೀಕ್ಷೆ. ಬಿಜೆಪಿಯ ಪಾಲಿಗೆ ಪಶ್ಚಿಮ ಬಂಗಾಳ ಹಾರ್ಡ್ ನಟ್ ಟು ಕ್ರ್ಯಾಕ್. 121 ಕ್ಷೇತ್ರಗಳಲ್ಲಿ ಮುಸ್ಲಿಂ ಜನಸಂಖ್ಯೆ 30% ಜಾಸ್ತಿ ಇದೆ. ತೃಣಮೂಲ ಕಾಂಗ್ರೆಸ್ನ ಟ್ಯಾಲಿ 85ರಿಂದ ಆರಂಭ ಆಗುತ್ತಲ್ಲಿ. ಮುಸ್ಲಿಂ ಮೆಜಾರಿಟಿಯ ಕ್ಷೇತ್ರಗಳ 121ಕ್ಕಿಂತ ಹೆಚ್ಚಾಗಿರುವ ಕಾರಣ 30%ಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ 121 ವಿಧಾನಸಭಾ ಕ್ಷೇತ್ರಗಳಲ್ಲಿ. ತೃಣಮೂಲ ಕಾಂಗ್ರೆಸ್ನ ಕೌಂಟ್ ಶುರುವಾಗದೆ 85ರಿಂದ. ತಮಿಳುನಾಡಿನಲ್ಲಿ ಟಿವಿಕೆ ಎಐಡಿಎಂಕೆಯ ಮೈತ್ರಿ ಸರ್ಕಾರ ರಚನೆಯಾಗುತ್ತಾ? ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣ 577 ಮತಗಳ ಹಿನ್ನಡೆ. ಪಶ್ಚಿಮ ಬಂಗಾಳ 111, 123. ಪಶ್ಚಿಮ ಬಂಗಾಳದ ಸಂಖ್ಯೆಗಳು ಬಹಳ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಇದ್ದಾವೆ. ಕೆಲವು ಚಾನೆಲ್ಗಳ ವರದಿಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಾಫ್ ವೇ ಮಾರ್ಕ್ನ ಹತ್ತತ್ರ ಬಂದಿದೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮರುಮತದಾನ ಇದೆ ಪಶ್ಚಿಮ ಬಂಗಾಳದಲ್ಲಿ. ಅಸ್ಸಾಂ 78ರಲ್ಲಿ ಮುನ್ನಡೆ ಬಿಜೆಪಿ, 24 ಕಾಂಗ್ರೆಸ್. ತಮಿಳುನಾಡಿನ ಸಂಖ್ಯೆಗಳ ಬದಲಾಗೋದನ್ನು ನೋಡ್ತಾ ಇದ್ದೀರಿ. ಡಿಎಂಕೆ ನೇತೃತ್ವದ ಮೈತ್ರಿ 3ನೇ ಸ್ಥಾನಕ್ಕೆ ಹೋಗಿದೆ. 3ನೇ ಸ್ಥಾನಕ್ಕೆ ಡಿಎಂಕೆ ನೇತೃತ್ವದ ಮೈತ್ರಿ. 84 ಟಿವಿಕೆ, 59 ಎಐಎಡಿಎಂಕೆ, ಡಿಎಂಕೆ 53. ಡಿಎಂಕೆ ಮೈತ್ರಿಕೂಟ 3ನೇ ಸ್ಥಾನಕ್ಕೆ ಕುಸಿದಿದೆ ತಮಿಳುನಾಡಿನಲ್ಲಿ. ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ 98ರಿಂದ 120 ಸ್ಥಾನ ಟಿವಿಕೆಗೆ ಅಂತ ಕೊಟ್ಟಾಗ ಬಹುತೇಕರ ಬೆಚ್ಚಿ ಬಿದ್ದಿದ್ರು. ತುಂಬಾ ಧೈರ್ಯ ಬೇಕು ಆ ಥರದ ಭವಿಷ್ಯ ನುಡಿಯೋದಕ್ಕೆ. ಆ ಸಂಖ್ಯೆಗಳ ಸತ್ಯ ಆಗುವತ್ತ
ಆ ಸಂಖ್ಯೆಗಳು ಸತ್ಯವಾಗುವತ್ತ ತಮಿಳುನಾಡಿನ ಫಲಿತಾಂಶ ಹೋಗ್ತಾ ಇದೆ. ಅಸ್ಸಾಂನ ರಿಸಲ್ಟ್ನಲ್ಲೇನು ಆಶ್ಚರ್ಯಗಳು ಉಳಿದಿಲ್ಲ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ 3ನೇ ಸಲ ಗೆಲುವನ್ನು ಸಾಧಿಸ್ತಾ ಇದೆ ಅಸ್ಸಾಂನಲ್ಲಿ. ಕೇರಳದ ರಿಸಲ್ಟ್ ಕೂಡ ಪೋಲ್ಸ್ಟರ್ಗಳ ಭವಿಷ್ಯ ನುಡಿದ ದಿಕ್ಕಿಗೆ ಹೋಗ್ತಾ ಇದೆ. ಯುಡಿಎಫ್ ಹಾಫ್ ವೇ ಮಾರ್ಕ್ ಅನ್ನು ಕ್ರಾಸ್ ಮಾಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪುದುಚೇರಿ ಕೂಡ ಅನೇಕರು ಭವಿಷ್ಯ ನುಡಿದಂತೆ ಎನ್ಡಿಎ ಮುನ್ನಡೆ. ರೋಲರ್ ಕೋಸ್ಟರ್ ಇರೋದು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ ನಿಮಿಷದಿಂದ ನಿಮಿಷಕ್ಕೆ. ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. 105 ಟಿಎಂಸಿ, 130 ಬಿಜೆಪಿ. 5 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದ ಕಾಂಗ್ರೆಸ್ 3 ಸ್ಥಾನಗಳ ಮುನ್ನಡೆಗೆ ಕುಸಿದಿದೆ. ಇನ್ನೂರ 94 ಪೈಕಿ 248 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನೂರ 34 ಪೈಕಿ 218 ಟ್ರೆಂಡ್ ಸಿಗ್ತಾ ಇದೆ ತಮಿಳುನಾಡಿನಲ್ಲಿ. ನೂರ 48 ಹಾಫ್ ವೇ ಮಾರ್ಕ್ ಪಶ್ಚಿಮ ಬಂಗಾಳದಲ್ಲಿ. ಬಿಜೆಪಿ ಆ ಸಂಖ್ಯೆಯ ಹತ್ತತ್ರ ಬರ್ತಾ ಇದೆ.